వెనుకత్పల్లి మాకు చేరండి అది హాస్పిటల్కి డెలివరీ మంచి 12 గంటల రేతుల అలుకూరు ఈతోటి మరిమంతా బట్టలు కట్టి డెలివరీ చేసిపోయినారు. ఈత డెలివరీ ఆసుపత్రి ఏమాయా బట్టలు కట్టి మరిమంతా డెలివరీ చేసుకొని పోయినారు. 3 ತಿಂಗಳು ಆಗೈತೆ ಸಮಯ. 12 గంటల రేతుల ఈత ఆసుపత్రిలో ఉండి డెలివరీ అవుతుంది కదా. అన్ని అన్యాయం చేసి అంతా అడుగుతాము. ఊర్లో ఉండేళ్ళు పంచాయతీ అధ్యక్షులు మెంబర్లు అందరికి అడగనే కేಳದనే ಇದ್ರೆ పంచాయతీ అధ్యక్షులకే కానీ మెంబర్లకే కానీ మనం అడగనే ఉంటే మనము ఏమి మాట్లాడక అయ్యలేదు. పాపం బట్టలు కట్టుకొని డెలివరీ చేసిపోయినారు. ಹೋಗ್ಲಿ ಅದು ಯಾರು ದಾಟ್ರು ಅನ್ನೋರೇ ಇಲ್ಲ. ಅರ್ಥ ಆಯ್ತಾ? ಸುಮ್ಮನೆ ತೊಂಡೆ ಬಾಯಿ ಹೋಗ್ಲಿ ಅಷ್ಟೇ. ಅದು ಯಾರು ಇಂಜೆಕ್ಷನ್ ಕೊಡೋರಿಲ್ಲ ಸರ್. ಒಂದು ಮಾತ್ರೆ ಇಲ್ಲ, ಏನಿಲ್ಲ. ಪೇಷಂಟ್ ಹೋದ್ರು ಇಲ್ಲ. 500 ರೂಪಾಯಿ ಕೊಡ್ಬೇಕು ಸ್ಟೇಷನ್ ಹತ್ರ ಹೋಗಿ ನಾವು ಊರಾಗ ಹಾಸ್ಪಿಟ್ಲಿಗೆ ಹಂಗ್ ಮಾಡಿದ್ರೆ ಯಾರು ಒಂದು ನರ್ಸ್ ಇಲ್ಲ. 24 ಅವರ್ಸ್ ಹಾಸ್ಪಿಟ್ಲ್ ಬೋರ್ಡ್ ಇರೋದು. ನಾನೇ ಹೋಗಿದ್ದೀನಿ ಗಾಯ. ನಾವು ರೈತರು, ದಿಕ್ಕು ದಿವಾಣೆ ಯಾರು ಇಲ್ವಾ? ಒಂದು ಇಂಜೆಕ್ಷನ್ ಕೊಡ್ರಿ ಅಂದ್ರೆ ಆಧಾರ್ ಕಾರ್ಡ್ ತಗೊಂಡು ಹೋಗ್ಬೇಕಂತ ಅವ್ರಿಗೆ. ಆಧಾರ್ ಕಾರ್ಡ್ ಏನಕ್ಕೆ? ಏನಕ್ಕೋ ಪ್ರೂಫ್ ಅಂತ ಏನೇನು ಹೆಚ್ಚು ಕಮ್ಮಿ ಆದ್ರೆ ಅಂತ. ಈ ಮಾತನ್ನು ಕೇಳೋ ಡಾಕ್ಟ್ರು ಅಂದ್ರೆ ಅವ್ರು ಡಾಕ್ಟರ್ ಅಲ್ಲ, ಯಾರು ಇಲ್ಲ. ಇಬ್ಬರು ನರ್ಸ್ ಬಿಟ್ರೆ ಅವ್ರಿಗೇನು ಗೊತ್ತಿರಲ್ಲ. ಅವ್ರಿಗೇನು ಅವ್ರು ಹೋಗಿ ಕೇಳಿದ್ರು ಮೊನ್ನೆ ಇಂಜೆಕ್ಷನ್ ಕೊಡ್ರಿ ಅಂದ್ರೆ ಗಾಯ ಆಗಿದ್ರೆ ಕೊಡಲ್ಲ ನಾವು ಅಂತಾರೆ. ಮತ್ತೆ ಇನ್ನೇನಕ್ಕೆ ಇರ್ಬೇಕು ಹಾಸ್ಪಿಟ್ಲು? ಅವ್ರಿಗೆ ನಾವು ಏನಾದ್ರೂ ಆಯ್ತು ಅಂದ್ರೆ ಹೆಚ್ಚು ಕಮ್ಮಿ ಯಾರು ಹೊಣೆ? ಹೆರಿಗೆ ಹಾಸ್ಪಿಟ್ಲ್ ಇರೋದು ಇದು. ಒಬ್ಬರಿಲ್ಲ, ಒಂದು ನರ್ಸ್ ಇರಲ್ಲ, ಸುಮ್ಮನೆ ಹೆಸರು. ಸರ್ಕಾರಿ ಆರೋಗ್ಯ ಕೇಂದ್ರದಲ್ಲೇ ಸೇವೆ ಸಿಗದೆ ರೋಗಿಗಳ ಹಾಹಾಕಾರ. ಹೆರಿಗೆಗೆ ಬಂದ ಮಹಿಳೆಗೆ ರಸ್ತೆಯಲ್ಲೇ ಹೆರಿಗೆಯಾದ ಭೀಕರ ಘಟನೆ. ಆಸ್ಪತ್ರೆ ಇದೆ, ಕಟ್ಟಡವೂ ಇದೆ, ಆದರೆ ಚಿಕಿತ್ಸೆ ನೀಡಲು ವೈದ್ಯರಿಲ್ಲ, ಆರೈಕೆ ಮಾಡಲು ದಾದಿಯರಿಲ್ಲ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ತೊಂಡೆಬಾವಿ ಹೋಬಳಿಯಲ್ಲಿರುವ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಣ್ಣೀರಿನ ಕಥೆ. ದಿನದ 24 ಗಂಟೆಯೂ ಬಾಗಿಲಿಗೆ ಬೀಗ ಜಡಿದು ಸಾರ್ವಜನಿಕರ ಜೀವದ ಜೊತೆ ಚೆಲ್ಲಾಟವಾಡುತ್ತಿರುವ ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದ ವಿರುದ್ಧ ಸ್ಥಳೀಯರು ಈಗ ಆಕ್ರೋಶ ಹೊರಹಾಕಿದ್ದಾರೆ. ತೊಂಡೆಬಾವಿ ಸುತ್ತಮುತ್ತಲಿನ 10 ಹಳ್ಳಿಗಳ ಬಡಜನರಿಗೆ ಈ ಸರ್ಕಾರಿ ಆರೋಗ್ಯ ಕೇಂದ್ರವೇ ಏಕೈಕ ಆಸರೆ. ಆದರೆ ಹೆಸರಿಗಷ್ಟೇ 24/7 ಹೆರಿಗೆ ಮತ್ತು ತುರ್ತು ಚಿಕಿತ್ಸಾ ಕೇಂದ್ರ ಎಂದು ಬೋರ್ಡ್ ಹಾಕಿಕೊಂಡಿರುವ ಈ ಆಸ್ಪತ್ರೆಯಲ್ಲಿ ಯಾವಾಗಲೂ ಬೀಗವೇ ಪ್ರತ್ಯಕ್ಷ. ವೈದ್ಯರ ನಾಪತ್ತೆ. ವಾರಕ್ಕೆ 1-2 ಬಾರಿ ಮಾತ್ರ ಒಬ್ಬ ಡಿ ಗ್ರೂಪ್ ನೌಕರ ಮತ್ತು ದಾದಿ ನರ್ಸ್ ಮಧ್ಯಾಹ್ನ 12 ಗಂಟೆಗೆ ಬಂದು ಹಾಜರಿ ಹಾಕಿ ಹೊರಟು ಹೋಗುತ್ತಾರೆ. ಸಾಮಾನ್ಯ ಚಿಕಿತ್ಸೆಗೂ ನಿಬಂಧನೆ. ಸಣ್ಣ ಇಂಜೆಕ್ಷನ್ ಪಡೆಯಬೇಕೆಂದರೂ ಆಧಾರ್ ಕಾರ್ಡ್ ತೋರಿಸಬೇಕು ಎಂಬ ನಿಯಮ ಹೇಳುವ ಸಿಬ್ಬಂದಿ ಮೂಲಭೂತ ಸೌಕರ್ಯಗಳನ್ನು ಮಾತ್ರ ಒದಗಿಸುತ್ತಿಲ್ಲ. ತುರ್ತು ಪರಿಸ್ಥಿತಿಯಲ್ಲಿ ಪರದಾಟ. ತುರ್ತು ಚಿಕಿತ್ಸೆ ಬೇಕಾದಲ್ಲಿ ಬಡ ರೋಗಿಗಳು ಮೈಲುಗಳಷ್ಟು ದೂರದಲ್ಲಿರುವ ಗೌರಿಬಿದನೂರು ಅಥವಾ ಚಿಕ್ಕಬಳ್ಳಾಪುರ ಆಸ್ಪತ್ರೆಗಳಿಗೆ ಓಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ಘೋರ ದುರಂತ. ಬಟ್ಟೆ ಸುತ್ತಿಕೊಂಡು ರಸ್ತೆಯಲ್ಲೇ ಹೆರಿಗೆ. ಕೆಲ ದಿನಗಳ ಹಿಂದೆ ರಾತ್ರಿ ವೇಳೆಯಲ್ಲಿ ಗರ್ಭಿಣಿಯೊಬ್ಬರು ತುರ್ತು ಹೆರಿಗೆಗಾಗಿ ಈ ಕೇಂದ್ರಕ್ಕೆ ಬಂದಾಗ ಆಸ್ಪತ್ರೆಗೆ ಬೀಗ ಹಾಕಲಾಗಿತ್ತು. ಬೇರೆ ದಾರಿಯಿಲ್ಲದೆ ಅಲಕಾಪುರದ ಬಳಿ ಬಟ್ಟೆಗಳನ್ನು ಸುತ್ತಿಕೊಂಡು ರಸ್ತೆಯಲ್ಲೇ ಹೆರಿಗೆ ಮಾಡಿಸಿದ ಭೀಕರ ಘಟನೆ ನಡೆದಿದೆ. ಇಷ್ಟೆಲ್ಲ ಕಣ್ಣೀರ ಕಥೆಗಳು ಎದುರಾಗುತ್ತಿದ್ದರೂ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಮಾತ್ರ ಕಣ್ಣಿದ್ದೂ ಕುರುಡರಂತೆ ವರ್ತಿಸುತ್ತಿದ್ದಾರೆ. ಸ್ಥಳೀಯರ ಆಕ್ರೋಶ. ಯುವ ಮುಖಂಡ ಯತೀಶ್ ಹೇಳಿಕೆ. ನಮ್ಮ ಊರಿನ ಸರ್ಕಾರಿ ಆಸ್ಪತ್ರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬಂತಾಗಿದೆ. ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಕೇವಲ ವೋಟಿಗಾಗಿ ಬರುತ್ತವೆ ವಿನಃ ಸಾರ್ವಜನಿಕರ ಜೀವದ ಜೊತೆ ಆಟವಾಡುತ್ತಿದ್ದಾರೆ. ತಕ್ಷಣವೇ ಇಲ್ಲಿಗೆ ಖಾಯಂ ವೈದ್ಯರನ್ನು ಮತ್ತು ಸಿಬ್ಬಂದಿಯನ್ನು ನೇಮಕ ಮಾಡಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ರೂಪಿಸಲಾಗುವುದು. ಯತೀಶ್, ಯುವ ಮುಖಂಡರು ಹಾಗೂ ತೊಂಡೆಬಾವಿ ಗ್ರಾಮಸ್ಥರು. ಜನರ ತೆರಿಗೆ ಹಣದಲ್ಲಿ ನಿರ್ಮಾಣವಾದ ಈ ಸುಸಜ್ಜಿತ ಕಟ್ಟಡ ಕೇವಲ ಪ್ರದರ್ಶನದ ವಸ್ತುವಾಗಬಾರದು. ಇನ್ನಾದರೂ ಸಂಬಂಧಪಟ್ಟ ಆರೋಗ್ಯ ಇಲಾಖೆಯ ಮೇಲಾಧಿಕಾರಿಗಳು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ತಕ್ಷಣ ಎಚ್ಚೆತ್ತುಕೊಂಡು ಖಾಯಂ ವೈದ್ಯರು ಹಾಗೂ ಶುಶ್ರೂಷಕರನ್ನು ನೇಮಿಸಬೇಕು. 24/7 ತುರ್ತು ಸೇವೆಗಳು ಲಭ್ಯವಾಗುವಂತೆ ಕ್ರಮ ಕೈಗೊಳ್ಳಬೇಕು. ನಿರ್ಲಕ್ಷ್ಯ ವಹಿಸಿದ ಸಿಬ್ಬಂದಿ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು. ಬಡವರ ಜೀವದ ಜೊತೆ ಚೆಲ್ಲಾಟವಾಡುವುದನ್ನು ಆರೋಗ್ಯ ಇಲಾಖೆ ತಕ್ಷಣವೇ ನಿಲ್ಲಿಸಬೇಕಾಗಿದೆ
ಕ್ಯಾಮರಾಮನ್ ಜೊತೆ RRS ನ್ಯೂಸ್ ತೊಂಡೆಬಾವಿ ಗೌರಿಬಿದನೂರು. తండేబావి ఆసుపత్రిలో ఎవరు లేరు, ఇద్దరు ఆడవాళ్ళు వస్తా ఉన్నారు. ఎడ్యుకోటర్ అని పేరు ఉంది, చూసేవాళ్ళు లేదు మాకి. యాటికి పోవాలా? 2 మాత్రలు చంపిస్తారు మేము మాకి. 2 మాత్రం రెండు మాత్రలు ఇంజక్షన్లు ఇచ్చేద్దాం. ఏమిటికబ్బా ఎవరికన్నా ఇండ్లు కట్టుకున్న ఆసుపత్రిలో ఏమిటికి సుఖం లేదు హాస్పిటల్. ನಾಳೆ 10:15 ಬನ್ನಿ, ಯಾರನ್ನ ಇದ್ರೆ ಕೇಳಿ, ಇಬ್ರು ಬಿಟ್ಟು ಯಾರು ಬರೋದಿಲ್ಲ. ఎవరు లేదు స్వామి, ఉండేది